ಅಡ್ವರ್ಟೈಸ್ಮೆಂಟ್ ಕೇಳಿರಲ್ಲ ಗೋಧಿ ಬಗ್ಗೆ? ಎಸ್ ಆರ್ ನೋ? Yes sir. ಸ್ವಲ್ಪ ಗಲ್ಲ ಆಗಿಲ್ಲ ನಮ್ಗೆ ಇಲ್ಲ ಹೌದಂದ್ರೆ ನಾನು ಧ್ವನಿಯನ್ನು ಬೇರೆ ಕಡೆ ಕೇಳ್ತಾ ಇದ್ದೀನಿ ಅರ್ಥ ಆಯ್ತಮ್ಮ? ಬಗ್ಗೆ ಇಡೀ ಪ್ರಪಂಚಕ್ಕೆಲ್ಲ ಗೊತ್ತು ಅಮೃತ ಗೋಧಿ ಅಂತ ಕೇಳಿದ್ರೆ ಅಡ್ವರ್ಟೈಸ್ಮೆಂಟ್ ಹೌದಾ? ಯಾರ ಮಹರ್ಷಿ ಗುರುಗಳು ಬಂದ ಜೊತೆಗೆ ಶಿವರಾಜ್ ಕುಮಾರ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದೆಲ್ಲ ನೋಡಿದ್ರು ಅದ್ರ ನೋಡಿ ಕುಡಿದ್ರೆ ಜ್ಯೂಸ್ ಕುಡಿದ್ರೆ ಚೆನ್ನಾಗಿರ್ತೀವಿ ಅಂತ ಏನೋ ಒಂದಷ್ಟು ಪ್ರಚಾರ ಆಗಿದೆ. ಆಕ್ಚುಲಿ ಈ ನೋಡಿ ಹಣ್ಣಿನ ಜ್ಯೂಸ್ ಅನ್ನು ಕುಡಿಯೋದಕ್ಕೆ 3-4 ವರ್ಷಗಳಿಂದಲೂ ಕೂಡ ನಮ್ಮ ಜನ ಕುಡಿತಾ ಬಂದಿದ್ದಾರೆ ಬಳಸ್ತಾ ಬಂದಿದ್ದಾರೆ. ಆದ್ರೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಅದಕ್ಕೆ ಕರೀತಾರೆ. ಆದ್ರೆ ಏನಕ್ಕೋಸ್ಕರ ಕುಡಿತಾರಪ್ಪ ಅಂದ್ರೆ ನಮ್ಮ ದೇಹದಲ್ಲಿರೋ ಕಲ್ಮಶ ಏನಿದೆ ಟಾಕ್ಸಿನ್ಸ್ ಅಂತ ಏನಿದೆ ಅದು ಹೊರಗೋಗೋ ಸಲುವಾಗಿ ಕುಡಿಯುದು. ನೋಡಿ ನಾವು ಗಾಡಿ ತಗೊಂತೀವಿ ಒಂದು 5,000 ಕಿಲೋಮೀಟರ್ 10,000 ಕಿಲೋಮೀಟರ್ ಆದಾಗ ಸರ್ವಿಸ್ ಮಾಡಿಸಿ ಅಂತ ಹೇಳ್ತಾರೆ. ಸರ್ವಿಸ್ ಮಾಡಿಸಿಲ್ಲ ಅಂದ್ರೆ ಗಾಡಿ ಏನಾಗ್ತವ ಕೆಟ್ಟ ಹೋಗ್ತವ ಅಥವಾ ನಿಂತು ಹೋಗ್ತವ ಸ್ಪೀಡ್ ಕಡಿಮೆ ಆಗ್ತವ. ಅದ್ರ ಮೂಲ ಒರಿಜಿನಲ್ ಕ್ವಾಲಿಟಿ ಏನಿತ್ತು ಅದನ್ನ ಬರೋದು. ಸೇಮ್ ನಮ್ಮ ದೇಹಕ್ಕೆ ಹಿಂದೆ ಎಲ್ಲ ದೊಡ್ಡವರು ಏನ್ ಮಾಡ್ತಿದ್ವು 6 ತಿಂಗಳು ವರ್ಷಕ್ಕೊಂದ್ಸರಿ ಭೇಟಿ ಆಗೋ ತರ ಮಾಡ್ತಿದ್ವಿ ಹೌದಾ ಸರ್? ನೀವು ಚಿಕ್ಕವರಿದ್ದಾಗೆಲ್ಲ ಮಕ್ಕಳು ಭೇಟಿ ಆಗಲಿ ಅಂತ ಮಾಡ್ತಾ ಇದ್ರು ಹೌದಂತೆ ನಮ್ಮ ಕಡೆ ಎಲ್ಲ ಮಾಡೋದು ಕೆಲವರು. ಸೊ ಯಾಕಂದ್ರೆ ನಮ್ಮ ದೇಹ ಕ್ಲೆನ್ಸಿಂಗ್ ಆಗಬೇಕು ಅನ್ನೋದು ದೊಡ್ಡವರಿಗೆ ಗೊತ್ತಿತ್ತು ಸರ್. ಬಟ್ ಇತ್ತೀಚೆಗೆ ಏನಾಗಿದೆ ನಾವು ತಿನ್ನುವಂತ ಆಹಾರ ನಾವು ಮಾಡ್ತಕ್ಕಂಥ ನಿದ್ದೆ ಸೊ ಎಷ್ಟೊತ್ತಿಗೆ ಮಕ್ಕಳಿಗೆ ಎಷ್ಟೊತ್ತಿಗೆ ಎದ್ದೇಳ್ತೀವಿ ನಮಗೆ